ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ, ಉಪಚುನಾವಣೆಯ ಸಮರ ಈಗಲಿಂದಲೇ ಕಾವು ಪಡ್ಕೊಳ್ತಾ ಇದೆ. ಬಿಜೆಪಿ ಜೆಡಿಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ಮೇಲೆ ಸಭೆ ಮಾಡಿ ಅಲರ್ಟ್ ಆಗಿದೆ. ಈಗ ಮತ್ತೊಂದು ಸುತ್ತಿನ ಸಭೆ ಖಾಸಗಿ ಹೋಟೆಲ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಬಿವೈ ವಿಜಯೇಂದ್ರ ಮೀಟಿಂಗ್ ನಡೆಸಿದ್ದಾರೆ. ಧಾರವಾಡ ಮತ್ತು ಹಿರಿಯೂರು ಚುನಾವಣೆಯ ಸಂಬಂಧ ಮಹತ್ವದ ಚರ್ಚೆ ಕೂಡ ಆಗಿದೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ. ರಾಧಾ ಮೋಹನ್ ದಾಸ್ ಸೂಚನೆಯ ಬೆನ್ನಲ್ಲೇ ಮೀಟಿಂಗ್ ಇಟ್ಕೊಂಡಿರೋದು ಉಸ್ತುವಾರಿಗಳು. ಬೈ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆಯ ಸಂಬಂಧ ಈ ಒಂದು ಸಭೆ ನಡೀತಾ ಇದೆ. ಹಿರಿಯೂರು ಟಿಕೆಟ್ ನಮಗ್ ಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಬಿಜೆಪಿ ಹೈಕಮಾಂಡ್ ಹತ್ರ ಮೂರು ಬಾರಿ ಸಭೆ ಮಾಡಿ ಮನವಿ ಮಾಡ್ಕೊಂಡಿದ್ದಾರೆ. ಕಳೆದ ಚುನಾವಣೆಗಳ ಫಲಿತಾಂಶದ ಬಗ್ಗೆಯೂ ಕೂಡ ಸಮಾಲೋಚನೆ ಮಾಡಲಾಗಿದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ಎಲೆಕ್ಷನ್ಗೆ ನಿಲ್ಲಿಸಬೇಕು, ಎಲೆಕ್ಷನ್ಗೆ ಗೆಲ್ಲಬೇಕಾದ ಅಥವಾ ಗೆಲ್ಲಿಸೋದಕ್ಕೆ ಬೇಕಾಗಿರುವಂತಹ ಮಾನದಂಡಗಳು, ಒತ್ತಡದಲ್ಲಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಸಿಕ್ಕಾಕೊಂಡಿದ್ದಾರೆ. ಅಭ್ಯರ್ಥಿ ಆಯ್ಕೆ ಸಂಬಂಧ ಎಚ್ಚರಿಕೆಯ ಹೆಜ್ಜೆ ನೀಡ್ತಾ ಇದ್ದಾರೆ ನಾಯಕರು. ಇದರ ಬಗ್ಗೆ 3-4 ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯೂ ನಡೆಸಿದ್ದಾರೆ. ಹಿರಿಯೂರು ಜೆಡಿಎಸ್ ಟಿಕೆಟ್ ಕೊಡಬೇಕು ಹಿರಿಯೂರಿನಲ್ಲಿ ಅಂತ. ಗೆಲ್ಲುವ ಲೆಕ್ಕಾಚಾರಗಳನ್ನು ಕೂಡ ನಾವೀಗ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಹಿರಿಯೂರಿನಿಂದ ಜೆಡಿಎಸ್ಗೆ ಟಿಕೆಟ್ ಬೇಕು ಅಂತ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರಿಗೂ ಮನವಿ ಮಾಡಿಕೊಟ್ಟಿದ್ದಾರೆ. ಇದರೊಟ್ಟಿಗೆ ಇವತ್ತು ಖಾಸಗಿ ಹೋಟೆಲ್ನಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನು ಭೇಟಿ ಮಾಡಿದ್ದಾರೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯೋದಕ್ಕಿದೆ. ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಕಳಕ್ಕಿಳಿಸೋದಕ್ಕೆ ತೀವ್ರ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಮೇ ತಿಂಗಳಲ್ಲಿ ಮಾಜಿ ಸಚಿವರಾದಂಥ ಡಿ ಸುಧಾಕರ್ ಅವರ ನಿಧನ ಆಯಿತು. ಅವರ ನಿಧನದ ನಂತರ ಕ್ಷೇತ್ರ ತೆರವಾಗಿದೆ. ಅದಾದಮೇಲೆ MLC ಚುನಾವಣೆ, ಅಲ್ಲೂ ಕೂಡ ಒಂದಷ್ಟು ಆಂತರಿಕ ಜಗಳಗಳಾಯಿತು, ಅಡ್ಡ ಮತದಾನ ಆಯಿತು, ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಯಿತು. ಹಾಗಾಗಿ ಈಗ ಮೈತ್ರಿ ಮತ್ತೊಮ್ಮೆ ಅದೊಂದು ಮೈತ್ರಿಯನ್ನು ಬಲಪಡಿಸೋ ನಿಟ್ಟಿನಲ್ಲಿ ಹಿರಿಯೂರಿಂದ ಜೆಡಿಎಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತ ಕುಮಾರಸ್ವಾಮಿ ಅವರ ಆಸಕ್ತಿ ಇರೋದ್ರಿಂದಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಪ್ಕೊಳ್ಬಹುದು ಹೈಕಮಾಂಡ್ ನಾಯಕರು ಇದಕ್ಕೆ ಅನ್ನೋ ಆತ್ಮವಿಶ್ವಾಸವೂ ಕೂಡ ಇದೆ. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಹಿರಿಯೂರಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತ ಜೆಡಿಎಸ್ ಒಳಗೂ ಕೂಡ ಧ್ವನಿ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಈಗ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತಗೊಳ್ತಾರೆ ಕಾದ್ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಫೋನ್ ಸಂಪರ್ಕದಲ್ಲಿ. ಗೋವಿಂದ್, ಈಗ ಉಪಚುನಾವಣೆಯ ಒಂದು ಕಾವು ಈಗಲಿಂದಲೇ ಪಡ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹಿರಿಯೂರಿನಿಂದ ಜೆಡಿಎಸ್ಗೆನೇ ಟಿಕೆಟ್ ಕೊಡಬೇಕು ಅಂತ 3-4 ಬಾರಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆನೂ ಮಾಡಿದ್ದಾರೆ. ಈಗ ಬಿವೈ ವಿಜಯೇಂದ್ರ ಅವರ ಟಿಕೆಟ್ನ ಮಾತುಕತೆ, ಮೋಸ್ಟ್ ಪ್ರಾಬಬ್ಲಿ ಹಿರಿಯೂರಿನಿಂದ ಜೆಡಿಎಸ್ ಅನ್ನೇ ಫೈನಲ್ ಮಾಡಬಹುದು ಅಂತೀರಾ, ಹೇಗೆ? ಶರತ್, ಆ ರೀತಿಯ ಒಂದು ಚರ್ಚೆ ಸಹಜವಾಗಿ ಈಗ ಮೈತ್ರಿ ಪಕ್ಷದಲ್ಲಿ ನಡೀತಿರುವಂತದ್ದು. 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ಒಂದು ಧಾರವಾಡ, ಮತ್ತೊಂದು ಹಿರಿಯೂರು. 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಇನ್ನೊಂದು ವಾರದಲ್ಲಿ ಬಹುತೇಕವಾಗಿ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹಿರಿಯೂರು ಉಪಚುನಾವಣೆ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಜೆಡಿಎಸ್ ನಾಯಕರು ಈಗಾಗಲೇ ಟವಲ್ ಹಾಕಿದ್ದಾರೆ. ನಮ್ಗೆ ಈ ಒಂದು ಕ್ಷೇತ್ರವನ್ನು ಬಿಟ್ಕೊಡಿ, ಯಾಕಂದ್ರೆ ಹಿರಿಯೂರಿನಲ್ಲಿ ನಮ್ದೇ ಆದಂತ ಒಂದು ವೋಟ್ ಬ್ಯಾಂಕ್ ಇದೆ. ಕಳೆದ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ. ಹಾಗಾಗಿ ಹಿರಿಯೂರು ಕ್ಷೇತ್ರವನ್ನು ನಮಗೆ ಬಿಟ್ಕೊಡಿ ಅಂತೇಳಿ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಕೆಲ ಜೆಡಿಎಸ್ ನಾಯಕರು ಒಂದು ಆಗ್ರಹವನ್ನ ಮಾಡಿದ್ರು. ಇದಕ್ಕೆ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ನ ಒಂದು ಚರ್ಚೆ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಎಚ್ ಡಿ ಕುಮಾರಸ್ವಾಮಿಯನ್ನ ಭೇಟಿ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಉಪಚುನಾವಣೆ ನಡೆಯುತ್ತೆ, ಜೊತೆಗೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆಯುತ್ತೆ. ಹಾಗಾಗಿ ನೀವು ಧಾರವಾಡದಿಂದ ಸ್ಪರ್ಧೆ ಮಾಡಿ ನಮಗೆ ಹಿರಿಯೂರ್ನ ಬಿಟ್ಕೊಡಿ, ಈ ಒಂದು ವಿಚಾರ ಸಂಬಂಧಪಟ್ಟಂತೆ ನಾವು ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ಮಾಡೋಣ ಅಂತೇಳಿ ಈಗ ಉಭಯ ನಾಯಕರು ಮಾತನಾಡಿರುವಂತದ್ದು. ಹಾಗಾಗಿ ಬಹುತೇಕವಾಗಿ ಹಿರಿಯೂರು ಕ್ಷೇತ್ರ ವಿಚಾರ ಸಂಬಂಧಪಟ್ಟಂತೆ ಜೆಡಿಎಸ್ಗೆ ಈ ಒಂದು ಕ್ಷೇತ್ರ ಬಿಟ್ಕೊಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಮನ್ಸು ಮಾಡಿರೋ ಅಂತ ಕಾಣಿಸ್ತಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸಂಪರ್ಕ ಮಾಡೋದಕ್ಕೆ ಏನೋ ಬಿವೈ ವಿಜೇಂದ್ರ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಜೊತೆ ಕೂಡ ಮಾತನಾಡಿದ್ದಾರೆ ಅಂತ ಕೂಡ ಮಾಹಿತಿ ಸಿಗ್ತಿದೆ. ಹಾಗಾಗಿ ಒಟ್ಟಾರೆ 2 ಕ್ಷೇತ್ರ ಒಂದು ಉಪಚುನಾವಣೆ ಸಂಬಂಧಪಟ್ಟಂತೆ, ಒಂದು ಧಾರವಾಡ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದು, ಮತ್ತೊಂದು ಕಡೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಎಲ್ಲೋ ಒಂದ್ ಕಡೆ ನಾಯಕರು ಮಾತನಾಡಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಸಿಗ್ತಿದೆ. ಶರತ್.
ಮತ್ತೊಂದು ಕಡೆ ಹಿರಿಯೂರಿನಲ್ಲಿ ಒಂದು ಜಾತಿ ಲೆಕ್ಕಾಚಾರವನ್ನು ಆಧರಿಸಿ ನೋಡಿದ್ರೆ ಒಂದು ಕಡೆ ಒಕ್ಕಲಿಗ ಸಮುದಾಯದಿಂದ ಒಂದು 35,000, ಕಾಡುಗೊಳರಿಂದ 45, SC ST 65, ಮುಸ್ಲಿಮರಿಂದ 20,000. ಸೊ ಈ ರೀತಿಯಾಗಿ ಲೆಕ್ಕಾಚಾರ ಹಾಕೊಂಡು ಕಾಡುಗೊಳ್ಳ ನಾಯಕರು JDS ನಾಯಕರನ್ನ ನಿಲ್ಲಿಸಿದ್ರೆ ಒಕ್ಕಲಿಗರನ್ನು ಕೂಡ ನಾವು ಸೆಳಿಬಹುದು ಅನ್ನೋ ಆತ್ಮವಿಶ್ವಾಸ. ಅಂತ ಕ್ಯಾಂಡಿಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಫೈನಲ್ ಮಾಡ್ತಾರೆ ಅಥವಾ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಬಹುದಾ ಅಂತ? ಖಂಡಿತವಾಗ್ಲು, ಯಾಕಂದ್ರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಒಕ್ಕಲಿಗ ಮತ್ತು ಗೊಲ್ಲ ಒಂದು ಸಮುದಾಯದ ಮತಗಳೇ ನಿರ್ಣಾಯಕ. ಹಾಗಾಗಿ ಗೊಲ್ಲ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ JDS ನಾಯಕರು ಈಗಾಗಲೇ ಚರ್ಚೆ ಮಾಡಿದಂತೆ ಕಾಣಿಸ್ತಿದೆ. ಒಕ್ಕಲಿಗ ಮತಗಳನ್ನು ಹೇಗಿದ್ರು ಸೆಳಿಬಹುದು. ಜೊತೆಗೆ ಅಲ್ಲಿ ಗೊಲ್ಲ ಸಮುದಾಯಕ್ಕೆ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಸಹಜವಾಗಿ ಈ ಒಂದು ಹಿರಿಯೂರು ವಿಧಾನಸಭಾ ಕ್ಷೇತ್ರವನ್ನ ನಾವು ವಶಪಡಿಸಿಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ JDS ನಾಯಕರು ಇದ್ದಂತೆ ಕಾಣಿಸ್ತಿದೆ. ಹಾಗಾಗಿ ಕಳೆದ 2023 ಚುನಾವಣೆ ಇರಬಹುದು, ಜೊತೆಗೆ 2018 ವಿಧಾನಸಭೆ ಚುನಾವಣೆ ಇರಬಹುದು, ಇಲ್ಲಿ JDS ನ ಒಂದು 2ನೇ ಸ್ಥಾನದಲ್ಲಿ ಇರುವಂತದ್ದು. ಹಾಗಾಗಿ ಸಹಜವಾಗಿ ಈ ಒಂದು ಕ್ಷೇತ್ರವನ್ನು ಬಿಟ್ಕೊಡಿ, ನಮಗೆ ಆದಂತ ಒಂದು ವೋಟ್ ಬ್ಯಾಂಕ್ ಅಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ನಾವು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡೋಣ ಅಂತೇಳಿ ವಿಜೇಂದ್ರ ಜೊತೆ ಕುಮಾರಸ್ವಾಮಿ ಅವರು ಕೂಡ ಈಗ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಬಹುತೇಕವಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರ JDS ಪಾಲಾಗೋದು ಬಹುತೇಕವಾಗಿ ಖಚಿತ ಆಗಿರುವಂತದ್ದು. ಮತ್ತೊಂದು ಕಡೆ ಧಾರವಾಡ ವಿಧಾನಸಭಾ ಕ್ಷೇತ್ರ ಕೂಡ ಕೇಳಿ ಅದು ಪ್ರಹ್ಲಾದ್ ಜೋಶಿ ಅವರ ಒಂದು ತವರು ಜಿಲ್ಲೆ. ಹಾಗಾಗಿ ಆ ಒಂದು ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡೋದು ಬಹುತೇಕ ಖಚಿತ ಆಗಿರುವಂತದ್ದು. ಹಾಗಾಗಿ ಅಂದ್ರೆ ಯಾವುದೇ ರೀತಿಯ ಗೊಂದಲ ಇರಬಾರ್ದು. ಮೈತ್ರಿ ಪಕ್ಷ ಅಂತ ಹೇಳಿದ್ರೆ ಯಾವುದೇ ರೀತಿಯ ಗೊಂದಲ ಮಾಡಿಕೊಂಡು ಮತ್ತೆ ನಾವು ಕಾಂಗ್ರೆಸ್ಗೆ ನಾವು ಮಾತನಾಡೋದಕ್ಕೆ ಅವಕಾಶ ಮಾಡ್ಕೊಡೋದು ಬೇಡ. ಹಾಗಾಗಿ ಒಂದು ಕ್ಷೇತ್ರ ನಾವು ಇಟ್ಕೊಳ್ಳೋಣ, ಇನ್ನೊಂದು ಕ್ಷೇತ್ರ ನೀವು ಸ್ಪರ್ಧೆ ಮಾಡಿ ಲೆಕ್ಕಾಚಾರದಲ್ಲಿ ಸಹಜವಾಗಿ ಉಭಯ ನಾಯಕರು ಮಾತನಾಡದಂತೆ ಕಾಣಿಸ್ತಿದೆ. ಹಾಗಾಗಿ ಅಂತಿಮವಾಗಿ ಎರಡು ವಿಚಾರಗಳಿಗೆ ಎಲ್ಲಾ ಪ್ರಸ್ತಾಪಗಳು ಹೈಕಮಾಂಡ್ ನಾಯಕರ ಮುಂದೆ ಚರ್ಚೆ ಆಗುತ್ತೆ. ತದ ಬಳಿಕ ಹೈಕಮಾಂಡ್ ನಾಯಕರು ಹಿರಿಯೂರು ವಿಧಾನಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶರತ್. ಥ್ಯಾಂಕ್ ಯು ಗೋವಿಂದ್, ಡೀಟೇಲ್ಸ್ಗಾಗಿ.